ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆಯ ಸೋಮವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ವಿದ್ಯಾ ಮಧ್ಯರಾತ್ರಿ ಮಲಗಿದ್ದು ಸಡನ್ನಾಗಿ ಎದ್ಬಿಟ್ಟು ಅಳ್ತಾ ಇರ್ತಾಳೆ. ಅದನ್ನು ನೋಡಿದಂಥ ಸರು ಚಂಪಾ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದಾಗ ವಿದ್ಯಾ ಹೇಳ್ತಾ ಇದ್ದಾಳೆ, ನನಗೆ ನಮ್ಮಪ್ಪ ನಮ್ಮಮ್ಮನ ನೋಡಬೇಕು ಅಂತ ಅನಿಸ್ತಾ ಇದೆ. ನನ್ನ ಹೊಟ್ಟೆಲಿರೋ ಮಗು ನನ್ನ ಜನ್ಮ ಕೊಟ್ಟಂಥ ಅಪ್ಪ ಅಮ್ಮನ ನೆನಪಿಸ್ತಾ ಇದೆ, ನನಗೆ ಅವರಿಬ್ರು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸರು ಇದ್ದವಳು, ಅಲ್ಲ ಅಕ್ಕ, ನಿನ್ನ ಬಸ್ರೀರ್ಗೇನೋ ಬೈಕೆ ಬರುತ್ತೆ ಅನ್ನೋದು ಸರಿ, ಆದರೆ ನೀನು ಇಷ್ಟೊತ್ತಲ್ಲಿ ಎದ್ಬಿಟ್ಟು ಅಪ್ಪ ಅಮ್ಮ ನೋಡಬೇಕು ಅಂದರೆ ಅದು ಸಾಧ್ಯವೇ? ಅದು ಸಾಧ್ಯ ಇಲ್ಲ. ಈಗ ಮನೆಗೆ ಹೋಗಿ ಬೆಳಗ್ಗೆ ಬೇಕಾದರೆ ಹೋಗಿ ಅಪ್ಪ ಅಮ್ಮನ ನೋಡ್ಕೊಂಡು ಬಂದ್ರೆ ಆಯಿತು. ಅಲ್ಲ, ನೀನು ಅಮ್ಮನ ನೋಡ್ತೀನಿ ಅಂದಿದ್ದೇನೋ ಸರಿ, ಆದರೆ ಅಪ್ಪನ ಕಂಡ್ರೆ ಕೆಂಡ ಕಾರ್ತಿದ್ದವಳು ಅಪ್ಪನ್ನು ನೋಡಬೇಕು ಅಂತ ಇದೆಯಲ್ಲ, ಇದೆಂಥ ಬಸ್ರಿ ಬೈಕೆ ಅಂತ ಹೇಳ್ತಾಳೆ. ಆಗ ಚಂಪಾ ಇದ್ದವಳು, ಸರು ನೀನು ಸುಮ್ಮನೆ ಇರ್ತೀಯ, ಬೈಕೇನಲ್ಲಿ ಅಪ್ಪ ಏನೇ ಮಾಡಿದ್ರು ತಂದೆನೇ, ಅವೆಲ್ಲ ಬರುತ್ತೆ. ಬೈಕೆ ಅಂದಮೇಲೆ ಇದೇ ಬರಬೇಕು ಅದೇ ಬರಬೇಕು ಅಂತ ಏನಿಲ್ಲ, ನೀನು ಸುಮ್ಮನೆ ಇರು ಸರು ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಸರು, ಸರಿ ಆಯ್ತು, ಈಗ ಮಲ್ಕೋ ವಿದ್ಯಕ್ಕ, ಇನ್ನು ಇವಾಗ ಎಲ್ಲೋ ಹೋಗೋಕ್ಕಾಗುತ್ತೆ, ಇಷ್ಟೊತ್ತಿನ ರಾತ್ರಿ ಅಪ್ಪ ಅಮ್ಮನೂ ಬರೋಕ್ಕಾಗಲ್ಲ, ಬೆಳಗ್ಗೆ ಬೇಕಾದರೆ ನಾನು ಬರೋಕ್ಕೆ ಹೇಳ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮನೆ ಬೆಲ್ ಮಾಡ್ತಾರೆ. ಬೆಲ್ ಮಾಡಿದಾಗ ಚಂಪಾ ಇದ್ದೋಳು, ಓಹೋ ಭದ್ರಮ್ಮವ ಇಲ್ವಲ್ಲ, ಮೋಸ್ಟ್ಲಿ ಅವರೇ ಬಂದಿರಬೇಕು, ಸರು ಹೋಗಿ ಕದ ತೆಗಿತೀಯಾ ಅಂತ ಹೇಳ್ತಾಳೆ. ಆಗ ಸರು, ಸರಿ ಆಯಿತು ನಾನು ಕದ ತೆಗಿತೀನಿ ಇರಿ ಅಂತ ಹೇಳ್ಬಿಟ್ಟು ಕದ ತೆಗಿಯಕ್ಕೆ ಹೋಗ್ತಾಳೆ. ಅಲ್ಲಿ ಅವರಮ್ಮ ರತ್ನ ಚೆಲ್ವ ಇಬ್ರು ಭದ್ರ ಕರ್ಕೊಂಡು ಬಂದಿರ್ತಾನೆ. ಅದನ್ನ ನೋಡಿದಂಥ ಸರು ಓಡ್ ಬಂದು ವಿದ್ಯನ್ ಕಣ್ಮುಚ್ತಾಳೆ. ಆಗ ಚಂಪಾ ಇದ್ದೋಳು, ಏನು ಸರು ನೀನು ಈ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆಯಾ, ತೆಗಿ ಕೈನಾ ಅಂತ ಹೇಳ್ತಾಳೆ. ಆಗ ಅವಳು ಸರು ಇದ್ದೋಳು, ಒಂಥರ ಕಣ್ಣ ಮುಚ್ಚಾಲೆ ಆಟನೇ ಚಂಪಾಕ, ನೀವು ಕಣ್ಣು ಮುಚ್ಕೊಳ್ಳಿ ಅಂತ ಹೇಳಿ ಚಂಪನ ಕಣ್ಣನ್ನು ಮುಚ್ಚಿಬಿಟ್ಟು ವಿದ್ಯನ್ ಕಣ್ಣನ್ನು ಮುಚ್ತಾಳೆ. ಮುಚ್ಚಿಬಿಟ್ಟು ನಾನು ಹೇಳೋ ತನಕ ಕಣ್ಬಿಡಬಾರ್ದು, ಓಕೆ ಅಂತ ಹೇಳಿ 2, 3, 1 ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಭದ್ರ, ಚೆಲ್ವ ಮತ್ತು ರತ್ನ 3 ಜನನೂ ಅವ್ರ ಮುಂದೆ ಬಂದು ನಿಂತ್ಕೊತಾರೆ. ಅದನ್ನು ನೋಡಿದಂಥ ವಿದ್ಯೆಗೆ ಕಣ್ಬಿಟ್ಬಿಟ್ಟು ನೋಡಿದಂಥ ವಿದ್ಯೆಗೆ ತುಂಬಾ ಖುಷಿ ಆಗುತ್ತೆ. ಅದನ್ನು ನೋಡಿ ಹಂಗೆ ಅಳ್ತಾ ನಿಂತಿರ್ತಾಳೆ ಅವ್ರ ಅಪ್ಪನ ನೋಡಿ. ಆಗ ಸರು ಇದ್ದೋಳು, ಅಲ್ಲ ಅಪ್ಪ ಅಮ್ಮ ನೋಡಬೇಕು ಅಂತ ಹೇಳಿದ್ದು ನೀನು, ಈಗ ನೋಡಿದ್ರೆ ಹತ್ಕೊಂಡು ನಿಂತಿದ್ಯಲ್ಲ ವಿದ್ಯಕ್ಕ ಅಂತ ಹೇಳ್ತಾಳೆ. ಆಗ ವಿದ್ಯೆ ಓಡೋಗಿ ಅವ್ರ ಅಪ್ಪನ ತಪ್ಕೊತಾಳೆ. ತಪ್ಕೊಂಡ್ಮೇಲೆ ಅವ್ರ ಅಪ್ಪ ಇದ್ದವರು, ಅಯ್ಯೋ ನನ್ನನ್ನು ಕ್ಷಮಿಸ್ಬಿಡು ಮಗಳೇ, ನಾನು ಕ್ಷಮೆ ಇಲ್ಲದೆ ಹೋಗಿರೋವಂಥ ತಪ್ಪನ್ನ ಮಾಡಿಬಿಟ್ಟಿದ್ದೀನಿ, ಇದೊಂದು ಸರಿ ನನ್ನನ್ನು ಕ್ಷಮಿಸ್ಬಿಡು, ನಾನು ಚೇಂಜ್ ಆಗಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಆಗ ವಿದ್ಯೆ ಇದ್ದೋಳು, ಹ್ಞೂನಪ್ಪ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಮನುಷ್ಯರ ಮೇಲೆ ತಪ್ಪು ಮಾಡೇ ಮಾಡ್ತಾರೆ, ಆ ತಪ್ಪನ್ನ ತಿಳ್ಕೊಂಡು ನಡ್ಕೊಂಡು ಹೋಗೋದಿದೆಯಲ್ಲ ಅದು ನಿನ್ನ ದೊಡ್ಡ ಗುಣ ಅಪ್ಪ, ನನಗೆ ಗೊತ್ತು ನೀವು ತುಂಬ ಚೇಂಜ್ ಆಗಿದ್ದೀರಾ ಅಂತ, ನಾನು ನಿಮ್ಮನ್ನು ಕ್ಷಮಿಸಿದ್ದೀನಪ್ಪ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದೋಳು, ಅದು ಸರಿ, ನೀವು ಅದು ಹೆಂಗೆ ಬಂದ್ರಿ ಇವಾಗ, ನಾನು ನೆನೆಸ್ಕೊಂಡೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು, ಹೆಂಗೆ ಬಂದ್ರಿ ಇಲ್ಲಿಗೆ ಅಂತ ಹೇಳ್ತಾಳೆ. ಆಗ ರತ್ನವ್ರಿದ್ದರು, ಅದು ನೀನು ಏನೋ ಬೈಕೆ ಬಡ್ಕೋತಿದ್ಯಾ ಅಂತ ಹೇಳಿ ಅಳಿಯಂದ್ರು ಮನೆಗೆ ಬಂದು ನಮ್ಮಿಬ್ರು ಕರ್ಕೊಂಬಂದರು ಅಂತ ಹೇಳ್ತಾಳೆ. ಆಗ ವಿದ್ಯಾ ಇದ್ದೋಳು, ಅಯ್ಯೋ ಎಷ್ಟು ಒಳ್ಳೆಯವ್ರು ಭದ್ರ ಅಂತ ಒಂದ್ಸಲ ಅನ್ಕೊತಿದ್ದಾಳೆ. ತದಾದ ನಂತರ ರತ್ನವ್ರು ಹೇಳ್ತಾ ಇದ್ದಾರೆ, ಅಲ್ಲ ಕಣವ, ನಿನ್ನ ಬಸ್ರಿ ಬೈಕೆ ಏನು ಎತ್ತ ಅಂತ ನೀನೇನು ಹೇಳಲಿಲ್ಲ, ನಾವು ನಿನ್ನ ಬಸ್ರಿ ಬೈಕೆನ ನೆರವೇರ್ಸೋಕ್ಕಾಗಲಿಲ್ಲ ಕಣವ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು, ಅವ್ವ ನೀನು ಯಾಕೆ ಹಂಗಂತೀಯ, ನನ್ನ ಬೈಕೆ ಇದ್ದಿದ್ದು ಏನು ಅಂತ ಗೊತ್ತಿಲ್ವೇ, ಡಾಕ್ಟ್ರಾಗಬೇಕು ಅಂತ, ನಾನು ಡಾಕ್ಟ್ರಾಗೋಕ್ಕೆ ಓದ್ತಾ ಇದ್ದೀನಿ, ಕಾಲೇಜ್ಗೂ ಹೋಗ್ತಾ ಇದ್ದೀನಿ, ಅದಕ್ಕಿಂತ ದೊಡ್ಡ ಬೈಕೆ ನನಗೆ ಇನ್ನೇನು ಇಲ್ಲ ಕಣವ ಅಂತ ಹೇಳ್ತಾಳೆ. ತದಾದ ನಂತರ ಚೆಲುವ ಅವರು, ಹೇಗಿದ್ಯವ್ವ ಅಂತ ಕೇಳ್ತಾರೆ ವಿದ್ಯೆನ. ವಿದ್ಯಾ ಇದ್ದವಳು, ಅಯ್ಯೋ ಅಪ್ಪ ನನ್ನ ಬದುಕೊಂಥರ ಸೂತ್ರನೇ ಇಲ್ಲದೆ ಹೋಗಿರೋ ಗಾಳಿಪಟ ಥರ ಆಗಿದೆ, ಯಾವಾಗ ಯಾವ ಬೇಲಿ ಮೇಲೆ ಬೀಳುತ್ತೆ ಅಂತ ನನಗೆ ಗೊತ್ತೇ ಇಲ್ಲ, ಆ ಥರ ಆಗೋಗಿದೆ ಅಂತ ಹೇಳ್ತಾಳೆ. ಆಗ ಚೆಲುವ ಅವರಿದ್ದವರು, ಯಾಕವ ನೀನು ಹಂಗೆ ಅನ್ಕೋತೀಯ, ಯಾರೋ ಒಬ್ಬರು ಅವ್ರ ದಾರಿನ ಸರಿ ಮಾಡಿಕೊಂಡು ಜೀವನ ಸರಿ ಹೋಗ್ಲಿ ಅಂತ ಸರಿ ಮಾಡ್ಕೋತಿರ್ಬೇಕಾದ್ರೆ ನೀನು ಅದನ್ನು ಅರ್ಥ ಮಾಡ್ಕೊಂಡು ನಿನ್ನ ದಾರಿನ ಸರಿ ಮಾಡಿಕೊಂಡು ಇಬ್ಬರು ಜೊತೆಯಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಕಣವ ಜೀವನ ಅಂತೆಲ್ಲ ಹೇಳ್ತಾರೆ ಬುದ್ಧಿವಾದನ. ಅದಾದ ನಂತರ ವಿದ್ಯಾ, ಅಯ್ಯೋ ಅಪ್ಪ ಮುಂದಿಂದೆಲ್ಲ ಏನೋ ಒಂದು ಆಗುತ್ತೆ ಬಿಡಪ್ಪ, ನೀನು ಅದನ್ನೆಲ್ಲ ಏನು ಮಾತಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಆಗ ಚೆಲುವ ಇದ್ದವರು, ಇಲ್ಲವ ನಿನ್ನ ಜೀವನ ತುಂಬ ಚೆನ್ನಾಗಿ ಆಗೇ ಆಗುತ್ತೆ, ನಿನ್ನ ಜೀವನ ಚೆನ್ನಾಗಿರೋದಕ್ಕೆ ಕಾರಣ ನೀನು ಹೊಟ್ಟೆಲಿ ಬೆಳೀತಾ ಇರೋವಂಥ ಗೌಡ್ರ ವಂಶದ ಕುಡಿ, ನನಗೆ ಗೊತ್ತು ನಿನ್ನ ಜೀವನ ಚೆನ್ನಾಗಿರುತ್ತೆ, ನೀನು ನಗ್ನಗ್ತಾ ಖುಷಿಯಾಗಿರವ ಅಂತ ಹೇಳ್ತಾರೆ. ಆಗ ವಿದ್ಯೆ ಇದ್ದೋಳು, ಸರಿ ಅದೆಲ್ಲ ಇರಲಿ ಅಪ್ಪ, ಈಗ ಹೆಂಗೋ ಇಬ್ಬರು ಬಂದಿದ್ದೀರಾ, ನನಗೆ ಅದೇ ದೊಡ್ಡ ಖುಷಿ, ಇವತ್ತು ನೈಟ್ ಇಲ್ಲೇ ಮಲಗಿದ್ದು ಒತ್ತಾರಿಗೆ ಎದ್ದು ಹೋಗಿವ್ರಂತೆ, ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ರತ್ನ ಅವರಿದ್ದರು, ಇಲ್ಲ ಕಣವ, ಅಲ್ಲಿ ಅತ್ತೆ ನಾವು ಒಬ್ಬರನ್ನೇ ಬಿಟ್ಟು ಬಂದಿದ್ದೀವಿ, ಅದು ಅವ್ರೊಬ್ಬರನ್ನೇ ಹೆಂಗೆ ಬಿಟ್ಟು ಬರೋಕ್ಕಾಗುತ್ತೆ, ಇಲ್ಲ ನಾವು ಹೋಗ್ತೀವಿ ಈಗಲೇ ಅಂತ ಹೇಳ್ತಾರೆ. ಆಗ ವಿದ್ಯೆ ಇದ್ದೋಳು ಬೇಜಾರು ಮಾಡ್ಕೊತಾಳೆ. ಅವ್ರ ಮುಖ ನೋಡಿದಂಥ
ಚಲ್ವ ಅವರು, ನೀನು ಬೇಜಾರು ಮಾಡ್ಕೋಬೇಡ ಮಗಳೇ, ಇನ್ಮೇಲೆ ಹೋಗ್ತಾ ಬರ್ತಾ ಇರ್ತೀವಿ, ನಿನ್ನ ಕಣ್ಣು ಮುಚ್ಚಿ ಕಂಡುಬಿಡೋಷ್ಟು ನೀನು ನೆನೆಸ್ಕೊಂಡ ತಕ್ಷಣ ನಿನ್ನ ಮುಂದೆನೇ ಇರ್ತೀವಿ, ಈಗ ನಗ್ನಗ್ತಾ ನಮ್ಮನ್ನು ಕಳಿಸ್ಕೊಟ್ಬಿಡಿ ಅಂತ ಹೇಳ್ತಾರೆ. ಆಗ ವಿದ್ಯಾ ಇದ್ದವಳು, ಅದು ಸರಿ, ಇವಾಗ ಏನರಲ್ಲಿ ಹೋಗ್ತೀರಾ ನೀವು ಇಷ್ಟೊತ್ತಲ್ಲಿ ಅಂತ ಹೇಳ್ತಾಳೆ. ಆಗ ಭದ್ರ ಇದ್ದವನು, ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಸರಿ ಅಂದ್ಬಿಟ್ಟು ವಿದ್ಯಾ, ಸರಿ ಆಯಿತು ಹೋಗಿ ಬಂದ್ರವ್ವ ಅಂತ ಹೇಳ್ತಾಳೆ. ಆಗ ರತ್ನ ಅವ್ರು ಇದ್ದವರು ಸರು ಹುಷಾರಾಗಿ ನೋಡ್ಕೊಬೇಕು, ಅಕ್ಕನಿಗೆ ಏನು ಹಿಂಸೆ ಕೊಡಬಾರ್ದು ಅಂತ ಹೇಳ್ತಾರೆ. ಆಗ ಸರು ಇದ್ದವಳು, ನೋಡ್ಕೊಳ್ಳೋಕ್ಕೆ ಕಳಿಸಿದ್ದೀರಂತೆ, ಇನ್ನು ನೋಡ್ಕೊಳ್ದೇವ್ರು ಸುಮ್ಮನೆ ಬಿಟ್ಟಿರಾ, ನಾನು ಚೆನ್ನಾಗೇ ನೋಡ್ಕೊತೀನಿ, ನೀವು ಹೋಗಿ ಬನ್ನಿ ಅಂತ ಅವಳು ಕೂಡ ಹೇಳ್ತಾಳೆ. ಸರಿ ಅಂತ ಹೇಳಿ ವಿದ್ಯಾ ಕೂಡ ಅವ್ರ ತಂದೆ ತಾಯಿನ ಇಬ್ರು ತಪ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿ ಇಬ್ರು ಅಲ್ಲಿಂದ ಕಳಿಸ್ಕೊಡ್ತಾಳೆ. ಮತ್ತಿನ್ನೊಂದು ಕಡೆ ಸುಭಾಷ್ ಹಾಲಲ್ಲಿ ಬಂದು ಮಲಗಿರ್ತಾನೆ. ನವ್ಯ ಬೈದು ಕಳಿಸಿರ್ತಾಳೆ ಅಂತ ಹೇಳಿ ಅಡುಗೆ ಮನೇಲಿ ಹೋಗಿ ಮಲಗಿರ್ತಾನೆ. ಅದನ್ನು ನೋಡಿದಂಥ ಸಾವಿತ್ರಿ ತನ್ನ ಮಗಳು ವಿನಂತಿನ ಎಬ್ರಿಸ್ಕೊಂಡು, ವಿನಂತಿ ಬಾರೆ, ನಿನ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ನೋಡಿವಂತೆ ಬಾರೆ ಅಂತ ಎಬ್ರಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾಳೆ. ವಿನಂತಿ ಬೈತಾ ಇದ್ದಾಳೆ, ಅಲ್ಲ ಕಣವ ಇಷ್ಟೊತ್ತಿನ ರಾತ್ರಿಲಿ ಏನವ ನಿನ್ನ ಸರ್ಪ್ರೈಸು, ಸುಮ್ಮನೆ ಬಿಡವ ನನ್ನ ಅಂತ. ಆಗ ಸಾವಿತ್ರಿ ಇದ್ದಳು, ಅಲ್ಲಿ ನೋಡೆ ಸ್ವಲ್ಪ ಕಿಚನ್ ಕಡೆಗೆ ನೋಡೆ ಅಂತ ಹೇಳ್ತಾಳೆ. ಅಲ್ಲಿ ನೋಡಿದ್ರೆ ಸುಭಾಷ್ ಮಲಗಿರ್ತಾನೆ. ಆಗ ವಿನಂತಿ, ಯಾರವ ಅದು ಇಷ್ಟೊತ್ತಲ್ಲಿ ಅಲ್ಲಿ ಮಲಗಿರೋದು ಯಾರವ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ, ನೋಡ್ತಾ ಇರಿ ಇವಾಗ ಇಲ್ಲೇ ನಿಂತ್ಕೊ ನೀನು, ನಾನು ನೋಡ್ತೀನಿ ಯಾರು ಅಂತ ಹೇಳಿ ಹೋಗ್ಬಿಟ್ಟು ಬೇಕು ಅಂತ ಅವ್ನು ಮನ್ಗಿರೋನ್ ಕಾಲು ತುಳಿದ್ಬಿಡ್ತಾಳೆ. ಸುಭಾಷ್ ಎದ್ದು ಕಿರ್ಚ್ಕೊಂಡ್ಬಿಡ್ತಾನೆ. ಅದನ್ನು ನೋಡಿದಂಥ ಸಾವಿತ್ರಿ, ಅಯ್ಯೋ ಸುಭಾಷ್ ನೀನೇನಪ್ಪ ಇಲ್ಲಿ ಮಲಗಿದ್ಯಾ ಇಷ್ಟೊತ್ತಲ್ಲಿ, ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ಆಗ ಸುಭಾಷ್ ಇದನ್ನು, ಅದು ಅತ್ತೆ ನಾನೇ ಇಲ್ಲಿ ಮನ್ಗಿದ್ದು, ಸುಮ್ಮನೆ ಮಲ್ಕೊಂಡೆ ಅಷ್ಟೇ ಇಲ್ಲಿ ಅಂತ ಹೇಳ್ತಾನೆ. ಆಗ ವಿನಂತಿ ಇದ್ದಳು, ಓಹೋ ನಮ್ಮವ್ವ ಸರಿಯಾಗಿ ಹುಡ್ಕವಳೆ, ತಡಿ ನಾನು ಹೋಗೋಣ ಅಂದ್ಬಿಟ್ಟು, ಸುಭಾಷು ಏನಪ್ಪ ನಿಂದು ಮೊದಲನೇ ರಾತ್ರಿ ಇಲ್ಲಿ ನಡೀತಾ ಇದೆಯಾ, ಆಗಲಿ ನಿನ್ಗೆ ಆಗಬೇಕಾಗಿದ್ದೆ ಅಂತ ಇಬ್ಬರು ಬೈತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅವರಮ್ಮ ಕೂಡ ಬರ್ತಾಳೆ. ಸುಭಾಷ್ ತಾಯಿ ಕೂಡ ಈಶ್ವರಿ ಬಂದ್ಬಿಟ್ಟು, ಏನೋ ಸುಭಾಷು ನೀನು ಇಷ್ಟೊತ್ತಲ್ಲಿ ಇಲ್ಲಿ ಮಲಗಿದ್ಯಾ, ಯಾಕೋ ಏನಾಯ್ತು ಅಂತ ಕೇಳ್ತಾಳೆ. ಆಗ ಸುಭಾಷ್ ಹೇಳ್ತಾ ಇದ್ದಾನೆ, ನವ್ಯ ಅದು ನಾನಿನ್ನು ಆಚೆ ಮಲ್ಕೊಬೇಕು ಇವತ್ತು, ನೀನು ಆಚೆ ಮಲಗಿಲ್ಲ ಅಂತಂದರೆ ಡೌರಿ ಕೇಸ್ ಹಾಕಿ ನಿನ್ನನ್ನು ಜೈಲಲ್ಲಿ ಮಲ್ಕೊಳ್ಳೋಂಗೆ ಮಾಡ್ತೀನಿ, ಜೈಲಲ್ಲಿ ಮಲಗ್ತೀಯಾ ಅಥವಾ ನೀನು ಹೋಗಿ ಕಿಚನಲ್ಲಿ ಮಲಗ್ತೀಯ ನೀನೇ ಡಿಸೈಡ್ ಮಾಡು ಅಂತ ಹೇಳಿದ್ಲು. ಅದಕ್ಕೆ ಜೈಲು ಭಯ ಅಂತ ಹೇಳಿ ಇಲ್ಲೇ ಬಂದು ಅಡುಗೆ ಮನೇಲಿ ಮಲ್ಕೊಂಡೆ ಅಂತ ಹೇಳ್ತಾಳೆ. ಅದನ್ನು ನೋಡಿದಂಥ ವಿನಂತಿ ಮತ್ತು ಸಾವಿತ್ರಿ ಇಬ್ಬರೂ ಡ್ಯಾನ್ಸ್ ಮಾಡ್ತಾರೆ. ಸುಭಾಷ ನಿನ್ನ ನಿವಾಸ ಇದಪ್ಪ, ಅಡುಗೆ ಮನೆಯೇ ನಿನ್ನ ನಿವಾಸ ಅಂತ ಹೇಳಿ ಇಬ್ಬರು ಟಪಾಂಗುಚ್ಚಿ ಸ್ಟೆಪ್ ಹಾಕ್ಕೊಂಡು ಕುಣಿತಿರ್ತಾರೆ. ಕುಣಿದ್ಬಿಟ್ಟು ಅಲ್ಲಿಂದ ಅವ್ರ ಹೊಟ್ಟೆ ಒಸಿ ಅಲ್ಲಿಂದ, ಅಲ್ಲ ಇದೇನಾ ನಿಮ್ಮ MLA ಮನೆ ಅಳಿಯ ಆಗ್ತೀನಿ ಅಂತ ಹೇಳಿದ್ದು, ಹಿಂಗೆ ಆಗಬೇಕು ನಿನಗೆ, MLA ಮನೆಗೆ ಹೋಗ್ತೀನಿ ದೊಡ್ಡ ರಾಜ್ಕುಮಾರ್ ಥರ ಇರ್ತೀನಿ ಅಂತೆಲ್ಲ ಹೊಗಳುತ್ತಾ ಇದ್ರಲ್ಲ, ಈಗ ಗೊತ್ತಾಯ್ತಾ, ಸರಿಯಾಗೇ ಆಯಿತು ನಿಮಗೆ ಅಂತೆಲ್ಲ ಹೊಟ್ಟೆ ಉರಿಸಿ ಅಲ್ಲಿಂದ ಹೊರಟೋಗ್ತಾರೆ. ಅದನ್ನು ಕೇಳಿಸ್ಕೊಂಡಂಥ ಈಶ್ವರಿ ಕೋಪ ಬಂದು ಸುಭಾಷ್ ಕೆನ್ನೆ ಮೇಲೆ ಒಂದು ಹೊಡೆದು, ನನ್ನ ಮರ್ಯಾದೆ ತೆಗಿಯೋಕ್ಕೆ ಹುಟ್ಟಿದ್ಯಾ ನೀನು, ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಎಲ್ಲ ಆಗ್ತಾಯಿತ್ತು ನಿನ್ನನ್ನು ಅಂತ ಹೇಳಿ ಕೆನ್ನೆ ಮೇಲೆ ಒಂದು ಬಾರಿಸ್ತಾಳೆ. ಆಗ ಸುಭಾಷ್ ಇದ್ದನು, ಯಾಕವ ನಿನ್ನ ನೋಡಿದ್ಯಾ, ನಾನು ಒಂದು ಸ್ವಲ್ಪ ಸೆಟಲ್ ಆಗಲಿ, ಇವ್ರನ್ನ ಸುಮ್ಮನೆ ಬಿಡಲ್ಲ ನಾನು ಇವರಿಬ್ರು ಅಂತ ಹೇಳ್ತಾನೆ. ಆಗ ಈಶ್ವರಿ ಇದ್ದಳು, ಇವ್ರನ್ನೆಲ್ಲ ಫಸ್ಟು 3 ಅಡಿನ ಬಿಡಬಾರ್ದು, ಅವಳು ನನ್ನ ಉರ್ದು ಬೂದಿ ಆಗಬೇಕು, ಹಂಗೆ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಸುಭಾಷ್ ಇದ್ದನು, ಅಯ್ಯೋ ನನ್ನ ಪರಿಸ್ಥಿತಿ ಹೆಂಗೆ ಬಂತು, ಈ ನವ್ಯ ನನ್ನ ಮರ್ಯಾದೆ ತೆಗಿಬೇಕು ಅಂತಲೇ ಹೇಳಿ ಕಿಚನಲ್ಲಿ ಮಲ್ಕೋ ಅಂತ ಹೇಳಿದ್ದು, ಎಲ್ಲಾರ ದೂರ ಹೋಗು ಅಂದರೆ ಯಾರು ಕಣ್ಗೂ ಕಾಣಿಸ್ದಂಗೆ ಹೋಗಿ ದೂರನಾದರೂ ಮಲಗಿರ್ತಾ ಇದೆ, ಆ ವಿದ್ಯೆನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಅವನು ಕೂಡ ಅನ್ಕೊತಾನೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಆಗಿರುತ್ತೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳಿನ ಪ್ರೋಮೋದಲ್ಲಿ ವಿದ್ಯಾ ಕೆಲಸಕ್ಕೆ ಹೋಟೆಲ್ಗೆ ಹೋಗ್ತಿರೋ ಅಂಥ ಕೆಲಸಕ್ಕೆ ಶಿವರಾಮೇಗೌಡರು ಫೋನ್ ಮಾಡಿ ವಿದ್ಯೆನ ಮೇಲೆ ಕೆಲಸಕ್ಕೆ ಅಲ್ಲಿ ಇಟ್ಕೊಂಬೇಡಿ ಅಂತ ಹೇಳ್ತಾರೆ. ವಿದ್ಯಾ ಕೆಲಸಕ್ಕೆ ಹೋದಾಗ ಆ ಹೋಟೆಲ್ ಓನರು, ನಾಳೆಯಿಂದ ನೀನು ಕೆಲಸಕ್ಕೆ ಬರೋದು ಬೇಡ ಕಣವ ಅಂತ ಹೇಳ್ತಾರೆ. ವಿದ್ಯಾ ಇದ್ದಳು, ಯಾಕಣ್ಣ ಏನಾಯಿತು ಅಂತ ಕೇಳ್ತಾರೆ. ಆಗ ಓನರ್ ಹೇಳ್ತಾ ಇದ್ದಾರೆ, ನೀವು ಹೋಗಿ ನಿಮ್ಮ ಮಾವನ ಕೇಳು ಅಂತ ಹೇಳ್ತಾರೆ. ಅವ್ರು ಬಂದು ಅವ್ರ ಮಾವನ ಕೇಳಿದಾಗ ಅವ್ರ ಮಾವ, ನೀನು ನಾಳೆಯಿಂದ ಆ ಹೋಟೆಲ್ ಕೆಲಸಕ್ಕೆ ಹೋಗೋದು ಬೇಡ ಕಣವ, ನಮ್ಮನೇದೇ ಲೆಕ್ಕಾಚಾರ ಎಲ್ಲ, ನೀನು ಇಲ್ಲೇ ನೋಡ್ಕೊಂಡು ಇಲ್ಲೇ ಸಂಬಳ ತಗೊಳವ ಅಂತ ಹೇಳ್ತಾರೆ. ಆ ವಿದ್ಯಾ ಇದ್ದಳು, ಮಾವ ಪ್ಲೀಸ್ ನನ್ನನ್ನು ಕ್ಷಮಿಸಿ, ಈ ವಿಷಯದಲ್ಲಿ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಇದಿಷ್ಟು ನಾಳಿನ ಸಂಚಿಕೆಯ ಪ್ರೊಮೋ. ಫುಲ್ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.